ಹಾಯ್ ಫ್ರೆಂಡ್ಸ್, ನಾವು ಇವತ್ತು ಮೀನು ತಿನ್ನೋಕೆ ಹೋಗ್ತಾ ಇದ್ದೀವಿ ಹೊಸಕೆರೆಯಲ್ಲಿ. ಇವಾಗ ಹೆಂಗೆ ಹೋಗೋದಂತ ರೂಟ್ ಬನ್ನಿ ಹೋಗೋಣ. ಇವಾಗ ಜಯನಗರದಿಂದ ಹೋಗ್ತಾ ಇದ್ದೀವಿ, ಮೀನು ತಿನ್ನೋದಕ್ಕೋಸ್ಕರನೇ ಹೋಗ್ತಾ ಇದ್ದೀವಿ. ನಾನು ನಮ್ಮ ಮಿಸ್ಸಸ್ಸು ನಮ್ಮ ಮಕ್ಕಳೆಲ್ಲ ವಿಡಿಯೋ ಅವ್ರು ಮಾಡ್ತಾ ಇದ್ದಾರೆ. ನಮ್ಮ ಮಿಸ್ಸಸ್ ಕೇಳ್ತಿದ್ದೀವಿ. ಹಾಯ್ ಫ್ರೆಂಡ್, ಫೋರ್ ಬ್ಲ್ಯಾಕಲ್ಲಿ ನೋಡ್ರಿ ಎಷ್ಟು ಚೆನ್ನಾಗಿದ್ದಾರೆ. ಫುಲ್ಲು ಫೋರ್ ಬ್ಲಾಕಲ್ಲಿ ಬಂದರೆ ತುಂಬ ಖರ್ಚಾಗುತ್ತೆ, ಅದಕ್ಕೆ ನಾವು ಫೋರ್ ಬ್ಲಾಕ್ಗೆ ಬರಲ್ಲ. ನಮ್ಮ ಹೆಂಡತಿ ಫೋರ್ ಬ್ಲಾಕ್ ಕರ್ಕೊಂಡೋಗು ಅಂದರು. ನಾನು ಮೀನು ತಿನ್ನೋಣ ನಡಿ ಅಂತ ಹೇಳ್ತಾ ಇದ್ದೀನಿ. ಮೀನು ಮಾತ್ರ ತಿನ್ನಮ್ಮ, ಜೋಬಲ್ಲಿರೋ ದುಡ್ಡು ತಿನ್ಬೇಡ ಅಂತ ಹೇಳ್ತಾ ಇದ್ದೀನಿ. ಹಾಂ ನೋಡ್ರಿ, ಇಲ್ಲಿ ಕಿಶನ್ ಬೇಕು ಮೀಟ್ ಆಗೋಣ. ನೋಡ್ರಿ, ಇದೇ ಬನಶಂಕರಿ ದೇವಸ್ಥಾನ. ಇಲ್ಲಿ ಬನಶಂಕರಿ ದೇವಸ್ಥಾನ ಇಲ್ಲೈತೆ ನೋಡ್ರಿ. ಇದು ಹಾಂ, ಎಲ್ಲ ಕೈ ಮುಕ್ಕೊಳ್ರಿ. ನಾವು ಬುಧವಾರ ಇವತ್ತೇನು ರಶ್ ಇಲ್ಲ. ಕದ್ರನಹಳ್ಳಿ ಬ್ರಿಡ್ಜಿಂದ ಮುಂದೆ ಹೋಗ್ತಾ ಇದ್ದೀವಿ. ಪದ್ಮನಾಭನಗರ ಅಂತ ಇಲ್ಲಿ ಬೋಲ್ಡ್ ಹಾಕಿದ್ದಾರೆ. ಬ್ರಿಡ್ಜ್ ಕೆಳಗಡೆ ಬಂದಿದ್ದೀವಿ, ಅದು ಗೊತ್ತಾಗ್ತಾ ಇಲ್ಲ. ಇನ್ನು ಮುಂದೆ ಹೋಗ್ಬೇಕು. ನೆಕ್ಸ್ಟ್ ಒಂದು ಬ್ರಿಡ್ಜ್ ಹತ್ತಿ ಇನ್ನೇನು ಹತ್ತತ್ರ ಹೋಗ್ತಾ ಇದ್ದೀವಿ. ಹತ್ತತ್ರ ಹೋಗಿ ಎಲ್ಲ ನಿಮಗೆ ಎಲ್ಲಿಂದ ಎಲ್ಲಿಗೆ ಹೋಗೋದಂತ ಎಲ್ಲ ನಿಮಗೆ ಎಲ್ಲ ವೀಡಿಯೋದಲ್ಲಿ ಏನು ಕಾಣ್ತು ನಿನಗೆ. ಹಾಂ ನೋಡು, ಆ ಚಿಕ್ಕ ಹುಡುಗನು ಲಾಗ್ ಮಾಡ್ತಾ ಇದ್ದಾನೆ. ಕುದುರೆ ಕಾಣ್ತೈತೆ ಅಂತ ಅವನಿಗೆ. ನಿನಗೂ ಕುದುರೆ ಕಾಣ್ತಾ? ಇಲ್ಲಿ ಮಾಮೂಲಿ ಅಲ್ಲಿ ಗಾಡಿಗಳು ತೊಗೊಂಡೋಗ್ತಾರಲ್ಲ, ಕುದುರೆ ಗಾಡಿ, ಅದು ನೋಡಿ ಕುದುರೆ ಕಾಣ್ತು ಅಂತ ಇದ್ದಾನೆ. ನಾವು ಮೀನು ತಿನ್ನೋಕೆ ಹೋಗ್ತಿರೋದಂತ ಅವ್ನಿಗೆ ಗೊತ್ತಿಲ್ಲ ಪಾಪ. ಹೊಸಕೆರೆಹಳ್ಳಿ ಹತ್ರ ಇನ್ನೇನು ಹತ್ತತ್ರ ರೀಚ್ ಆಗ್ತಾಯಿದ್ದೀವಿ. ಮೀನು ತಿನ್ನೋ ಕುತೂಹಲ ತುಂಬ ಐತೆ. ಅದು ಹೆಂಗಿರುತ್ತೋ ಗೊತ್ತಿಲ್ಲ. ಅದೇ ನಾನು ತಿಂದಿದ್ದೀನಿ, ನಮ್ಮ ಮಿಸಸ್ ತಿಂದಿಲ್ಲ. ಅವರು ತಿನ್ಬೇಕಂದ್ರೆ ತುಂಬ ಕಾತುರದಿಂದ ಕಾಯ್ತಾ ಇದ್ದಾರೆ. ನಾನು ಹೇಳ್ತಾ ಇದ್ದೀನಿ, ಈ ತಿಂಗಳು ತಿನ್ನು, ಇನ್ನು ಬರೋ ತಿಂಗಳು ತಿನ್ನೋಕ್ಕಾಗಲ್ಲ. ನೋಡಿರಿ, ಇಲ್ಲಿ ಬಂದರೆ ಬಟ್ಟೆ ಅಂಗಡಿಗಳು ಎಲ್ಲ ದೊಡ್ಡ ದೊಡ್ಡ ಶಾಪಿಂಗ್ ಮಾಲ್ಗಳೇ ಐತೆ. ನೋಡಿರಿ, ರಿಲಯನ್ಸ್ ದಾಟಿ ಮುಂದೆ ಬರಬೇಕು. ಮುಂದೆ ಹಂಗೆ ಹೋಗ್ತಾನೆ ಇರಬೇಕು. ಯಶೋರ್ ಮನೆ ಇಲ್ಲೇ ಎಲ್ಲೋ ಬರುತ್ತೆ, ಆದರೆ ಇವಾಗಿಲ್ಲ. ಅವರು ಖಾಲಿ ಮಾಡಿಕೊಂಡು ಸ್ವಂತ ಮನೆಗೆ ಹೋಗಿದ್ದಾರೆ. ಅವರು ಇಲ್ಲಿ ಬಾಡಿಗೆಗಿದ್ದಾಗ ಬಾಡಿಗೆ ಮನೇಲಿ ಇದ್ದಿದ್ದು, ತುಂಬ ಲಕ್ ಇಲ್ಲೇ ಬಂದಿದ್ದು ಅಂತಾರೆ ಕೆಲವರು. ಅದಕ್ಕೋಸ್ಕರ ಮನೆ ಖಾಲಿ ಮಾಡಿಲ್ಲ ಅಂತ ಹೇಳಿದ್ರು. ಆಮೇಲೆ ಮನೆ ಖಾಲಿ ಮಾಡಿದ ತಕ್ಷಣ ಡಬಲ್ ಲಕ್ ಬಂತು, KGF ಮಾಡಿ. ಅವ್ರ ಮನೆ ಎಲ್ಲಪ್ಪ, ಎಲ್ಲಿ ವೀಡಿಯೋ ಮಾಡೋಣ ಅಂದರೆ ಇಲ್ಲಿ ಎಲ್ಲ ನಮ್ಮನ್ನೇ ನೋಡ್ತಾಯಿದ್ರು. ರೋಡಲ್ಲೇ ಎಲ್ಲ ನಮ್ಮನ್ನೇ ನೋಡ್ತಾಯಿದ್ರು. ಹಂಗಾಗಿ ನಾನು ವೀಡಿಯೋ ಮಾಡೋಕ್ಕೆ ಹಿಂದೇಟ್ ಆಗ್ತಾ ಇದ್ದೀನಿ. ಆದರೂ ನಿಮ್ಗೆ ರೂಟ್ ಯಾರು ತೋರಿಸ್ಲೇಬೇಕಲ್ಲ, ಯಾವಾಗ ನಾವು ಬಂದರೆ ವೀಡಿಯೋ ನೋಡಿಕೊಂಡು. ನೋಡ್ರಿ, ನೀರು KFC ಐತೆ ಇಲ್ಲಿ. ರೋಡ್ ನೋಡ್ಕೊಳ್ಳಿ, ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ನಿಮಗೆ ಪ್ರತಿಯೊಂದು ತೋರಿಸ್ತೀನಿ, ಹೆಂಗೆ ಹೋಗ್ಬೇಕು ರೋಡು ಅಂತ. ನೆಕ್ಸ್ಟ್ ಸಿಗ್ನಲ್ ಐತೆ, ಸಿಗ್ನಲ್ ಹತ್ರ ವೀಡಿಯೋ ಮಾಡೋಂಗಿಲ್ಲ. ತಿರ್ಗಾ ಮತ್ತೆ ನಮ್ಮನ್ನೇ ನೋಡ್ತಾರೆ. ಅವಾಗಿಂದ ಇದನ್ನೇ ಹೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೊತ ಇದ್ದೀರಾ ವೀಡಿಯೋ ನೋಡ್ಕೊಂಡು. ಎಷ್ಟು ಬೈಕ್ ಅಂತೀರೋ ಬೈಕೊಳ್ಳಿ, ಕಮೆಂಟಲ್ಲಿ ಮಾತ್ರ ಹಾಕ್ಬೇಡ್ರಿ. ನೀವು ಬೈಯಂಗಿದ್ರೆ ಇಂಗ್ಲೀಷಲ್ಲಿ ಬೈರಿ, ಯಾಕೆಂದರೆ ನಮಗೆ ಇಂಗ್ಲೀಷ್ ಬರೋಲ್ಲ. ಅದಕ್ಕೋಸ್ಕರ ನೀವೇನೇ ಬೈಯಂಗಿದ್ರೆ ಇಂಗ್ಲೀಷಲ್ಲೇ ಬೈರಿ. ನೋಡಿ, ಹೊಸಕೆರೆಹಳ್ಳಿ ಇನ್ನೇನು ಬಂದ್ಬಿಡ್ತು, ಇನ್ನೇನು ಲೆಫ್ಟ್ ಬಂದ್ಬಿಡ್ತು. ಮೀನು ಅಂಗಡಿ ಹತ್ರ ಬಂದ್ವಿ. ನೋಡಿದ್ರೆ ಅಲ್ಲಿ ಚೆನ್ನಾಗಿ ಕಮ್ಮಿ ಇದ್ದಾರೆ, ಪರವಾಗಿಲ್ಲ. ಮೀನು ಅಂಗಡಿ ಫೈನಲಾಗಿ ಬಂತು. ಕೈಯಲ್ಲಿ ಮೀನು ಅಂಗಡಿ ಹತ್ರ ನಿಂತ್ಕೊಂಡಿದ್ದೀವಿ. ಇವಾಗ ಹೋಗ್ಬೇಕು, ಬೇಗ ಹೋಗ್ಬಿಟ್ಟು ಮೀನು ಬ್ಯಾಟಿಂಗ್ ಮಾಡಿಬಿಟ್ಟು ಬರೋದು. ಆಮೇಲೆ ತೋರಿಸಿ ನಿಮ್ಗೆ ಮೀನುಗಳು ನೋಡ್ತಾ ಇದ್ರೆ ತುಂಬ ವೆರೈಟಿ ಮೀನುಗಳೈತೆ. ರೇಟ್ ನೋಡ್ತಾ ಇದ್ರೆ ಇನ್ನೂ ಕಲೆಕ್ಟ್ ಇರುತ್ತೆ.
ನೋಡೋಕೆ ಮಾತ್ರ ಎಲ್ಲ ಮೀನುಗಳು ಚೆನ್ನಾಗೈತೆ. ತಿನ್ನೋದಕ್ಕೆ ಯಾವ ಮೀನು ಸೂಕ್ತವಾದ ಮೀನು ಯಾವುದಂತ ಗೊತ್ತಾಗಿಲ್ಲ. ನಾನಂತೂ ಜಿಲೇಬಿ ಮತ್ತು ಅದು ವೈಟ್ ಪಾಂಪ್ಲೆಟ್ ಮೀನು ಅಂತಾರಲ್ಲ ಆ ಮೀನು ಚೂಸ್ ಮಾಡಿದ್ದೀನಿ. ನೋಡೋಣ ತಿನ್ನಬೇಕಾದ್ರೆ ಏನಂತ ನಾನು ಹೇಳ್ತೀನಿ. ಆದರೆ ತುಂಬ ಜನ ಕ್ಯೂವಲ್ಲಿ ನಿಂತ್ಕೊಂಡಿದ್ರು. ಮಿಸಸ್ ಕರೆದಿದ್ರು ತುಂಬ ಜನ ಇದ್ದಾರೆ ಅಂತ. ಆದರೆ ವೆಯ್ಟ್ ಮಾಡಿಕೊಂಡು ಹೊಂಟ ಇದ್ವಿ. ಅಂತೂ ಇಂತೂ ಮೀನು ಬಂತು. ಇವಾಗ ಈ ಮೀನು ಸವಿಯೋಣ ಹೆಂಗೈತೆ ನೋಡಬೇಕು. ಮೀನು ತಿಂದು ಬಂದಿದ್ದು ಖುಷಿನಾ? ಓ ಸೂಪರ್, ಇನ್ನೂ ತಿಂದಿಲ್ಲ, ಅದೇ ವೈಟಿಂಗ್. ಫಸ್ಟು ತಿಂದು ಟೇಸ್ಟ್ ನೋಡ್ಬಿಡೋಣ. ಚೆನ್ನಾಗಿದೆಯಾ? ಎಷ್ಟು? ಓಕೆ. ಆದರೆ ಮೀನಂದರೆ ನನಗಾಗಲ್ಲ. ಆದರೆ ತಿಂತಾಯಿದ್ರೆ ಕಳೆದೋಗ್ಬಿಟ್ಟಿದ್ದೀವಿ, ಅಷ್ಟು ಚೆನ್ನಾಗೈತೆ ಮೀನು ಮಾತ್ರ. ನಮ್ಮ ವಿಡಿಯೋ ನೋಡ್ತಾ ಇರೋರಿಗೆ ಅವ್ರಿಗೊಂದು ಸ್ವಲ್ಪ ತಿನ್ನಲಿ ಅಂತ ತಿನ್ನಿ ಒಂದು ಸ್ವಲ್ಪ. ಯಾರನ್ನ ತಿನ್ನೋರು ಬಂದರೆ ಪ್ರಪಂಚ ಕಳೆದೋಗ್ಬಿಡ್ತಾರೆ. ಇಂಥ ಮೀನು ತಿನ್ಬೇಕಂದ್ರೆ ಅದೃಷ್ಟ ಮಾಡಿರಬೇಕು, ಇಲ್ಲಾಂದರೆ ಕೇಳ್ಕೊಂಬಂದಿರಬೇಕು. ಆದರೆ ಅನ್ಕೊತಾರೆ ಬೇರೆಯವರು ನಾವು ಈ ಥರ ಮೀನು ಎಷ್ಟೋ ತಿಂದಿದ್ದೀವಿ ಅಂತ. ಆದರೆ ಈ ಮೀನು ತಿಂದಿರಲ್ಲ. ಆವಾಗಲೇ ಇದ್ದದ್ದು ಮೀನು, ಇವಾಗಿರೋ ಮೀನು ಹೆಂಗಾಗೈತೆ ಇನ್ನು ಸ್ವಲ್ಪ ಹೊತ್ತಿಗೆ ನೋಡಿ ಇನ್ನೇನಾಗುತ್ತೆ ಅಂತ. ಇನ್ನು ನಿಂಬೆಹಣ್ಣು ಹಾಕೊಂಡು ತಿಂದು ಈ ಮೀನು ತಿನ್ನೋದಕ್ಕೆ ಎಷ್ಟು ಚೆನ್ನಾಗೈತೆ ಅಂದರೆ ನೋಡ್ರಿ. ನನಗೆ ಅಷ್ಟೊಂದು ಮೀನು ತಿನ್ನೋಕೆ ಬರಲ್ಲ, ಆದರೂ ಟ್ರೈ ಮಾಡ್ತಾಯಿದ್ದೀನಿ. ಈ ಖಾರಕ್ಕೆ ಹಾಕ್ಕೊಂಡು ಚಟ್ನಿಗೆ ನೋಡಿ ಹಿಂಗೆ ತಿಂದರೆ ಮಜಾನೇ ಬೇರೆ. ಅಲ್ಲ, ಇಲ್ಲಿ ಮೀನು ತಿನ್ನೋದಕ್ಕೆ ಹೆಂಗಿದೆ ಅಂತ ಹೇಳಿ ಎಕ್ಸ್ಪೀರಿಯನ್ಸ್. ಮೀನು ತಿಂತಿದ್ದೀರಲ್ಲ, ಹೆಂಗೈತೆ ನಿಮಗೆ? ಹೇಳು. ಅಲ್ಲ, ಮೀನು ಚೆನ್ನಾಗಿಲ್ವಾ ಸರ್? ಟೇಸ್ಟ್ ತುಂಬ ಚೆನ್ನಾಗಿದೆ. ಬರ್ಬೋದಾ 4 ಜನ? ಇವ್ರು ತಿಂತಾ ಇರೋ ನೋಡಿದ್ರೇ ಗೊತ್ತಾಗುತ್ತೆ, ಬರೀ ಒಳ್ಳೆನೇ ಇಟ್ಟಿದ್ದಾರೆ, ಬೇರೆ ಏನೂ ಇಟ್ಟಿಲ್ಲ. ಆಂಟಿ ಅಂತ ಇನ್ನೊಂದು ಮೀನು ಕಾಯ್ತಾ ಇದ್ದಾರೆ. ಇಲ್ಲೇ ತಿನ್ನಿ ಜಿಲೇಬಿ. ಇವಾಗ ಬಂದಿರೋದು ಪಾಂಪ್ಲೆಟ್. ಇದು ಹೆಂಗೆ ತಿನ್ನೋದು? ಇದು ಸೇಮ್ ಹಂಗೆ ನಿಂಬೆಹಣ್ಣು ಮಾಮೂಲಿ ಪ್ರೊಸೀಜರ್ ಹಿಂಗೆ ತಿಂದು ನೋಡ್ತೀನಿ ಹೆಂಗೈತೆ ನೋಡ್ತೀನಿ. ನಿಜ ಹೇಳ್ಬೇಕಂದ್ರೆ ಜಿಲೇಬಿನೇ ತುಂಬ ಚೆನ್ನಾಗಿದೆ ಇದಕ್ಕೆ ಹೋಲಿಸ್ಕೊಂಡ್ರೆ. ಮೀನು ತುಂಬ ಚೆನ್ನಾಗಿತ್ತು, ಆದರೆ ಜಿಲೇಬಿ ಮೀನು ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಬಂದರೆ ಬರೀ ಜಿಲೇಬಿ ತಿಂದರೆ ತುಂಬ ಇಷ್ಟ ಆಗುತ್ತೆ. ಆದರೆ ಒಬ್ಬೊಬ್ಬರಿಗೆ ಒಂದೊಂದು ಥರ. ನನಗಂತೂ ಜಿಲೇಬಿ ತುಂಬ ಇಷ್ಟ ಆಯಿತು. ಬೇರೆದೆಲ್ಲ ತುಂಬ ದುಡ್ಡು, ಆದರೆ ಜಿಲೇಬಿ ಕಮ್ಮಿ ರೇಟು, ಆದರೆ ಟೇಸ್ಟ್ ಚೆನ್ನಾಗೈತೆ. ಬಂದರೆ ಯಾರನ್ನ ಇದು ಮಾಡ್ಬೋದು. ಅಲ್ಲ, ಮೀನು ತಿಂದಿದ್ದಕ್ಕೆ ನಿನ್ಗೇನು ಅನಿಸ್ತು? ನನಗಂತೂ ತುಂಬ ಖುಷಿ ಆಯಿತು. ತುಂಬ ದಿನದಿಂದ ಕಾಯ್ತಾ ಇದ್ದೆ. ಅಲ್ಲ, ಯಾವ ಮೀನು ಚೆನ್ನಾಗಿತ್ತು? ನನಗೆ ಜಿಲೇಬಿನೇ ಮಾಮೂಲಿ, ನಿಂಗೆ ಗೊತ್ತಲ್ವಾ, ಜಿಲೇಬಿನೇ ಇಷ್ಟ. ಸರಿ, ಮೀನು ಹೆಂಗಿತ್ತು? ಸೂಪರ್ ಆಗಿತ್ತು. ಇನ್ನೊಂದ್ಸಲಿ ಬರೋಣ? ಇನ್ನೊಂದ್ಸರಿ ಬರೋಣ. ನೆಕ್ಸ್ಟ್ ಟೈಮ್. ಹಾಂ, ನೆಕ್ಸ್ಟ್ ಟೈಮ್ ಬರೋಣ. ನೆಕ್ಸ್ಟ್ ಟೈಮು. ಇನ್ನೊಂದ್ಸತಿ. ಫಸ್ಟ್ ಮೀನು ತಿಂದಿದ್ದು ಇಷ್ಟ ಆಯ್ತಾ? ಸೆಕೆಂಡ್ ಮೀನು ತಿಂದಿದ್ದು ಇಷ್ಟ ಆಯ್ತಾ ನಿನಗೆ? ಫಸ್ಟ್ ಮೀನೆ. ಫಸ್ಟ್ ಮೀನಾ? ಕಿಟ್ಟು, ನೀನು ರೋಡು ಮಕ್ಕಳನ್ನ ಕರ್ಕೊಂಡ್ಬಂದಾಗ ನೋಡ್ಕೊಳ್ರಿ, ಇವ್ರ ತೀಟೆಗಳು ಹಿಂಗೆ ಮಾಡ್ಕೊಂಡು